ಸರ್ ಹೇಳಿ ಸರ್ ವಕ್ಫ್ ಬೋರ್ಡ್ ಮತ್ತು ಸಮಸ್ಯೆ ವಕ್ಫ್ ಬೋರ್ಡ್ ರಾಜ್ಯಾದ್ಯಂತ ಮತ್ತೆ ಅದು ಹೋರಾಟ ಮಾಡ್ತಾರೆ ಸರ್. BJPಯವರು ಒಂದು ನಾಟಕ ಕಂಪ್ನಿ BJPಯವರು. ಯಾಕೆ ನಾಟಕ ಕಂಪ್ನಿ ಅಂತೀನ ಅಂದರೆ ವಕ್ಫ್ ವಿಚಾರದೊಳಗೆ ಎರಡೂ ಬಣ ಮಾಡ್ಕೊಂಡು ಬೀದಿ ಅಲ್ಯಾಕತ್ತಾರಲ್ಲ, ಅದನ್ನು ಬಿಟ್ಟು ಅಧಿವೇಶನದೊಳಗೆ ಚರ್ಚೆ ಮಾಡಲಿ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಾರ ಮುಖ್ಯಮಂತ್ರಿಗಳು? ವಕ್ಫ್ ವಿಚಾರದಾಗ ಯಾವುದೇ ನೋಟಿಸನ್ನು ಕೊಡಬೇಡಿ, ಯಾವ ರೈತರನ್ನು ಒಕ್ಕಲೆಬ್ಬಿಸುವಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಸ್ಪಷ್ಟವಾದ ಸಂದೇಶ ಕೊಟ್ಟರು. ಈ BJP ಅನ್ನೋ ಡ್ರಾಮಾ ಕಂಪ್ನಿ ರೋಡ್ನ್ಯಾಗ ಪ್ರಚಾರ ಮಾಡ್ಕೊತ ಅಡ್ಡಾಡಕತ್ತಾರೆ. ಏನಂದ್ರೆ ವಕ್ಫ್ ಆಸ್ತಿ, ವಕ್ಫು. ನಾನು ಕೇಳಕತ್ತೀನಿ, 400 ಏನೋ ಬೇರೆ ರೈತರಿಗೆ ಒಕ್ಕಲೆಬ್ಸಕ್ಕೆ ಅವ್ರ ಅವಧಿಯೊಳಗೆ 1920 ಅವರು ರೈತರಿಗೆ ಒಕ್ಕಲೆಬ್ಸಕ್ಕೆ ಒಂದು ಕನಿಷ್ಠ 400 ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇವ್ರಿಗೆ. ಅಲ್ಲ, ಅವ್ರದ್ದು ಗೆಜೆಟನ್ನು ರದ್ದು ಮಾಡಿರಿ. ಯಾಕೆ ಇವ್ರ ಅಧಿಕಾರದಿಂದ ಯಾಕೆ ಮಾಡಲಿಲ್ಲ? ಅಲ್ಲ ಸರ್, ಇದು ಇವ್ರ ಅಧಿಕಾರದಿಂದ ಯಾಕೆ ಮಾಡಲಿಲ್ಲ? ಅವಾಗ ಯಾಕೆ ನೋಟಿಸ್ ಕೊಟ್ಟರು? ಅವಾಗ ಒಟ್ಟಿಗೆ ಹಾಂ ಏನು ಮಾಡ್ತಿದ್ರಂತ ನಾನು ಹೇಳಕತ್ತೀನಿ. ಅಧಿಕಾರ ಇದ್ದತ್ನ್ಯಾಗ ಮಾಡೋದನ್ನು ಬಿಟ್ಟು ಅವಾಗ ಅರ್ಜಿ ಕೊಟ್ಟರು, ನೋಟಿಸ್ ಕೊಟ್ಟರು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇವರ ಮ್ಯಾನಿಫೆಸ್ಟೋ ಒಳಗೆ ಪ್ರಿಂಟ್ ಮಾಡಿರ. ಅದು ಸ್ವಲ್ಪ ತೆಗೆದು ಓದಲಿ BJP ಅವರು. ಈಗ ರೋಡ್ಗೆ ಅಡ್ಡಾಡೋದಕ್ಕಿಂತ ಆ ಮ್ಯಾನಿಫೆಸ್ಟೋ ತೆಗೆದು ಓದಲಿ. ಅದಾದಮೇಲೆ ಇನ್ನೂ ಒಂದು ಮಾಡ್ಯಾರ ಇದೇ ಮುಖ್ಯಮಂತ್ರಿಗಳು, ಬೊಮ್ಮಾಯಿ ಸಾಹೇಬರು. ಭಾಷಣ ಮಾಡೋ ಹೊತ್ತಿಗೆ ಏನು ಭಾಷಣ ಮಾಡೋ ಅನ್ಸುತ್ತೆ? ಭಾಷಣದ ಪ್ರತಿಯನ್ನು ನೋಡಲಿ. ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಸರ್, ನಾನು ಈಗಲೂ ಹೇಳಕತ್ತೀನಲ್ಲ, ಮತ್ತು ಈಗ ಯಾಕೆ ರೋಡಿಗೆ ಅಡ್ಡಾಡಕತ್ತಾರ? ರೋಡಿಗೆ ಯಾಕೆ ಬಿದ್ದಾರೆ ಇವರು? ರೋಡಿಗೆ ಏನು ಕೆಲಸ ಮಾಡೋ? ರೋಡ್ನಾಗ ಏನೈತೆ ಕೆಲಸ ಇವ್ರದ್ದು? ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಇವರಿಗೆ ಒಂದು ಕಮಿಟ್ಮೆಂಟ್ ಅನ್ನೋದೇ ಇಲ್ಲ. ಇವರು ರೈತರ ಬಗ್ಗೆ ನಾನು ಒಂದು ಕೇಳ್ತೀನಿ ನಿಮ್ಗೆ, ಇವತ್ತಿನವರೆಗೂ ಎಷ್ಟು ಅಧಿವೇಶನ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ? ಯಾವ ಅಧಿವೇಶನದೊಳಗೆ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಸಾಮಾನ್ಯ ಬಡವರ ಬಗ್ಗೆ ಚರ್ಚೆ ಆಗಿದ್ದು ಉದಾಹರಣೆಗಳದಾವೆ ಹೇಳಿ? ಯಾವುದು? ಒಂದೇ ಒಂದು ಎಕ್ಸಾಂಪಲ್ ಹೇಳಿ ಹೋಗಲಿ. 12 ವರ್ಷ ಆಯ್ತು ಕೇಂದ್ರ ಸರ್ಕಾರದೊಳಗೆ. ಈ ದೇಶದೊಳಗೆ ಏನು ವಿರೋಧಿ ಅಲೆನೇ ಇರಲಾರ್ದಂಥ ಈ ದೇಶದ ಪ್ರಧಾನಮಂತ್ರಿ ಅದಾರ. ಈ ದೇಶದೊಳಗೆ 12 ವರ್ಷ ಆದರೂ ವಿರೋಧ ಅಲೆ ಇರಲಾರ್ದಂಥ ಪ್ರಧಾನಮಂತ್ರಿ ಯಾರು ಅದಾರಂದ್ರೆ ಅದು ಮೋದಿ ಸಾಹೇಬರು ಮಾತ್ರ. ವಿರೋಧ ಅಲೆ ಇರಲಾರ್ದಂಥ ಮೋದಿ ಸಾಹೇಬರು ಈ ದೇಶದ ಯೋಜನೆ, ನೀರಾವರಿ ಯೋಜನೆ ಎಷ್ಟು ಮಾಡ್ರಿ ಅಂತೇಳಿ? ಒಂದೇ ಒಂದು ಮಾಧ್ಯಮದ ಗೆಳೆಯರ ಮುಂದೆ ಬಂದು 12 ವರ್ಷದ ಸಾಧನೆ ಬಗ್ಗೆ ಒಂದು ಬುಕ್ಕ ಮಾಡ್ಕೇಸಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಲಿ ಮೋದಿಯವ್ರಿಗೆ ತಾಕತ್ತಿದ್ರೆ. ಮೋದಿ ಅಂದರೆ ವಿರೋಧ ಅಲೇ ಇರಲಾರ್ದಂತೆ ಈ ದೇಶದ ಪ್ರಧಾನಮಂತ್ರಿಗಳು, ಅವ್ರನ್ನ ಫಾಲೋ ಮಾಡುವಂಥ ಎಲ್ಲ ನಾಯಕರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೇಳಪ್ಪ. ಪ್ರಹ್ಲಾದ್ ಜೋಶಿ ಸೇರಿ ಸರ್, ಈಗ ಅಧಿಕಾರ ಹಂಚಿಕೆ ಪಂಚಿಕೆ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದು ನಾನು ಅಷ್ಟು ದೊಡ್ಡವನಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋನು ನಾನಲ್ಲ ಸರ್. ಈಗ ಪರಮೇಶ್ವರ್ ಸಾಹೇಬರು ಹಿರಿಯ ನಾಯಕರು, ಅವರು 5 ರಿಂದ 6 ವರ್ಷಕ್ಕಿಂತ ಹೆಚ್ಚು ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವ್ರ ಬಗ್ಗೆ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಆಗಲಿ, DK ಶಿವಕುಮಾರ್ ಅವರೆಲ್ಲ ಹಂಚಿಕೆ ಪಂಚಿಕೆ ಅವ್ರು ದೊಡ್ಡವ್ರ ಹತ್ರ ಆಗಂಥ ಚರ್ಚೆ. ನಾನು ಅವ್ರನ್ನ ಫಾಲೋ ಮಾಡೋನು ಮಾತ್ರ. JDS ಪರ್ಯಾಯವಾಗಿ ಸಮಾವೇಶ ಯಾಕೆ ಮಾಡಕತ್ತಾರ ಅಂದರೆ ನಿಖಿಲ್ ಕುಮಾರಸ್ವಾಮಿಗೆ ಅಸಹ್ಯ ಮಾಡಕತ್ತಾರ ಅಂತ ನನಗೆ ಅನ್ಸಕತ್ತೈತಿ. ಯಾಕಂದರೆ ಅಲ್ರಿ, ಎದಕ್ಕೆ ಸೋತ ಅಂತ ಚಿಂತೆ ಮಾಡೋದಕ್ಕೆ ಸಭೆಯನ್ನು ಮಾಡಿದ್ರೆ ಸಮಾವೇಶದ ಅವಶ್ಯಕತೆ ಏನೈತಿ? ಸಂಘಟನೆ ಮಾಡೋದಕ್ಕಿಂತ ಈ ದೇಶದ ಕೇಂದ್ರ ಸರ್ಕಾರದ ಮಂತ್ರಿಗಳು, ನಾನು ಒಂದು ಕೇಳ್ತೀನಿ, ನಮಗೀಗ ಏನೋ ಪಾದಯಾತ್ರೆ ಮಾಡಿದ್ದೀವಲ್ಲ, ಏನೋ ನೀರಾವರಿದು, ಅದಕ್ಕೆ ಪರ್ಮಿಷನ್ ಕೊಡಿಸ್ಲಿ. ಕಳಸಾ ಬಂಡೂರಿ ಅದ್ರ ಪರ್ಮಿಷನ್ ಕೊಡಿಸ್ಲಿ.
ಇಂಥವೆಲ್ಲ ಮಾಡಂಗಿಲ್ಲ ಕೇಂದ್ರ ಸರ್ಕಾರದವರು. ನಮ್ಗೆ ಟ್ಯಾಕ್ಸ್ ಕೊಡಬೇಕಾಗಿದ್ದನ್ನು ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿದ್ದು ಟ್ಯಾಕ್ಸ್ನ ದುಡ್ಡನ್ನು ಕೊಡಲಿ. ಇಂಥವಿಲ್ಲ ಕೇಂದ್ರ ಸರ್ಕಾರದವ್ರದ್ದು. ಇವ್ರದ್ದು ಏನಿದ್ರು ವಕ್ಫು ನಾವು ಮಾಡಿ ತಾವೊಂದು ಕೌಂಟ್ರ್ ಸಮಾವೇಶ ಹಿಂದೆ ಮೈಸೂರಾಗ ಮಾಡಿದ್ರೆ ಕೌಂಟ್ರ್ ಸಮಾವೇಶ ಏನಾಯಿತು? ಚೇರೆಲ್ಲ ಖಾಲಿ ಇದ್ವಲ್ಲ. ನಾವು ಮಾಡಿದ ಸಮಾವೇಶ ನಾವು ಮಾಡಿದ ವೇದಿಕೆ ಮ್ಯಾಗ ಮಾಡಿದರು. ಅಲ್ಲ, ಲ್ಯಾಂಡ್ ಜಿಹಾದ್ ನಡೀತಾ ಇದೆ. ಸರ್ ಯಾವ ಲ್ಯಾಂಡ್ ಜಿಹಾದೂ ಇಲ್ಲ, ಯಾರ್ದು BJP ಜಿಹಾದೂ ಇಲ್ಲ, ಯಾವುದೂ ಜಿಹಾದ್ ಇಲ್ಲ. ನಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡ್ತಾ ಇದೆ. ಬಡವರ ಬಗ್ಗೆ ಚಿಂತನೆ ಮಾತ್ರ ಮಾಡ್ತೀವಿ. ನಾವು 5 ಗ್ಯಾರಂಟಿ ಯಾಕೆ ಕೊಟ್ಟಿವಿ? ಬಡವರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರಲ್ಲ. ನಾನು ಇವತ್ತು ಹೇಳ್ತೀನಿ, 5 ಗ್ಯಾರಂಟಿಯಿಂದ ಜನರು ನಮ್ಮನ್ನು ಮೆಚ್ಚಿದ್ದಾರೆ. ಈ ರಾಜ್ಯದ ಜನರು ಉದಾಹರಣೆ 3 ಚುನಾವಣೆ ಭಾಳ ದೊಡ್ಡ ಪ್ರಮಾಣದೊಳಗೆ ನಮಗೆ ಆಯ್ಕೆಯನ್ನು ಮಾಡಿದಂಥದ್ದು ಉದಾಹರಣೆ ಇಲ್ಲೇ ಇದೆ. ಈಗ ಬೆಳೆ ಪರಿಹಾರದ ಬಗ್ಗೆ 3 ಸತಿ ನಮ್ಮ ಬೆಳೆ ಪರಿಹಾರ ಆಗಿದೆ. ಅದರೊಳಗೆ 1 ಸತಿ ಬೆಳೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಇನ್ನೂ 2 ಸತಿ ಬೆಳೆ ಪರಿಹಾರದ ಬಗ್ಗೆ ಇವತ್ತು ಚರ್ಚೆನೂ ಮಾಡ್ತೀನಿ. ಮ್ಯಾಗ ಸೆಕ್ರೆಟರಿ ಅವರು, ಕಂದಾಯ ಇಲಾಖೆ ಮಂತ್ರಿಗಳಿಗೂ ಮಾತಾಡೀನಿ, ಕಂದಾಯ ಇಲಾಖೆ ಸೆಕ್ರೆಟರಿಗೂ ಮಾತಾಡೀನಿ. ಅದತ್ತು ತಕ್ಷಣ NDRF ನಾರ್ಮ್ಸ್ ಪ್ರಕಾರ ದುಡ್ಡನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಬೆಳೆ ವಿಮೆಯದ್ದು ಕೇಂದ್ರ ಸರ್ಕಾರದ ಸಮಸ್ಯೆ. ಅದನ್ನು ತಿದ್ದುಪಡಿಯನ್ನು ಮಾಡಬೇಕು. ಈಗ ಕೃಷಿ ಇಲಾಖೆಯಿಂದ ನಾವು ಪತ್ರವನ್ನು ಬರೆದಿದ್ದೀವಿ. ಬೆಂಬಲ ಬೆಲೆ ಇಲ್ಲ ಸರ್ ರೈತರಿಗೆ ಭಾಳ ಸರ್, ಬೆಂಬಲ ಬೆಲೆ ಓಪನ್ ಮಾಡ್ಬೇಕಂತ ಹೇಳಿದ್ವಿ. ಆ ನಾರ್ಮ್ಸ್ ಪ್ರಕಾರ ನಮ್ಮ ರೈತರಿಗೆ ಅನುಕೂಲ ಮಾಡಲಿ ಅಂತಲೇ ಈಗಾಗಲೇ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆಗೆ ಆಸ್ಪತ್ರೆಯಲ್ಲಿ ಸರಣಿ ಸಾವಾಗ್ತಾ ಇದೆ ಅಂದ್ರೆ ಈಗಾಗಲೇ ಅದ್ರ ಬಗ್ಗೆ ಮೀಟಿಂಗ್ ಆಗಿ ಡ್ರಗ್ ಕಂಟ್ರೋಲ್ ಸಂಬಂಧಪಟ್ಟಂಥ ಡ್ರಗ್ ಕಂಟ್ರೋಲ್ನ ಸಸ್ಪೆಂಡನ್ನು ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಅವ್ಯವಸ್ಥೆ ಐತೆ. ಅದಕ್ಕೆ ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವತ್ತು ಸೂಚನೆಯನ್ನು ಕೊಡ್ತೀನಿ. ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ರಾಷ್ಟ್ರೀಯ ಗೇಟ್ ಹೊಸದಾಗಕ್ಕೆ ಬರ್ತಾ ಇರ್ತಾರೆ. ಏನು ಹೊಸದಾಗ್ತದೆ ಸರ್? ಈಗ ಬೋರ್ಡ್ ಸಭೆ ಆಗಿದೆ, ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗ್ ಆದಮೇಲೆ ಬೋರ್ಡ್ನವ್ರು ಏನು ನಿರ್ಧಾರ ತೊಗೊತಾರೆ, ರಾಜ್ಯ ಸರ್ಕಾರ ನಾವು ನಮ್ಮ ಪಾಲನ್ನು ಕೊಡೋಕೆ ನಾವು ಸಿದ್ಧರಿದ್ದೀವಿ. ಅದನ್ನು ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಇಲಾಖೆ ಸಚಿವರು ರೆಡಿ ಇದ್ದಾರೆ. ಹೊಸ ಗೇಟಿದ ಬಗ್ಗೆ ಬೋರ್ಡ್ನವ್ರು ನಿರ್ಧಾರ ಮಾಡ್ಕೇಸಿ ನಮಗೆ ಕೊಡಬೇಕು. ಅಲ್ಲ 60 ಸರ್ ಹೇಳಿ ಸರ್. ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಬೋರ್ಡ್ ರಾಜ್ಯಾದ್ಯಂತ ಮತ್ತೆ ಅದು ಹೋರಾಟ ಮಾಡ್ತಾರೆ. ಸರ್, BJPಯವರು ಒಂದು ನಾಟಕ ಕಂಪ್ನಿ BJPಯವರು. ಯಾಕೆ ನಾಟಕ ಕಂಪ್ನಿ ಅಂತೀನ ಅಂದರೆ, ವಕ್ಫ್ ವಿಚಾರದೊಳಗೆ 2 ಬಣ ಮಾಡ್ಕೊಂಡು ಬೀದಿ ಅಲ್ಯಾಕತ್ತಾರಲ್ಲ, ಅದನ್ನು ಬಿಟ್ಟು ಅಧಿವೇಶನದೊಳಗೆ ಚರ್ಚೆ ಮಾಡಲಿ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಾರ ಮುಖ್ಯಮಂತ್ರಿಗಳು? ವಕ್ಫ್ ವಿಚಾರದಾಗ ಯಾವುದೇ ನೋಟಿಸನ್ನು ಕೊಡಬೇಡಿ, ಯಾವ ರೈತರನ್ನು ಒಕ್ಕಲೆಬ್ಬಿಸುವಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಸ್ಪಷ್ಟವಾದ ಸಂದೇಶ ಕೊಟ್ಟರು. ಈ BJP ಡ್ರಾಮಾ ಕಂಪ್ನಿ ರೋಡ್ನ್ಯಾಗ ಪ್ರಚಾರ ಮಾಡ್ಕೊತ ಅಡ್ಡಾಡಕತ್ತಾರೆ. ಏನಂದ್ರೆ ವಕ್ಫ್ ಆಸ್ತಿ, ವಕ್ಫು. ನಾನು ಕೇಳಕತ್ತೀನಿ, 400 ಏನು ಬೇರೆ ರೈತರಿಗೆ ಒಕ್ಕಲೆಬ್ಸಕ್ಕೆ ಅವ್ರ ಅವಧಿಯೊಳಗೆ 1920 ಅವರು ರೈತರಿಗೆ ಒಕ್ಕಲೆಬ್ಸಕ್ಕೆ ಒಂದು ಕನಿಷ್ಠ 400 ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ.